ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕಳೆದ ಒಂದು ವಾರದಿಂದ ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕನ್ನು ಮಾಡ್ತಾನೆ ಇತ್ತು. ಆದರೆ ಸಡನ್ ಆಗಿ ನಿನ್ನೆ ಸಂಜೆ ಆದಂಥ ಒಂದು ಘಟನೆ ಇದೆಯಲ್ಲ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಎಂಟ್ರಿ ಆಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದ್ದಂಥ ಒಂದು ಯುದ್ಧವನ್ನು ನಿಲ್ಲಿಸಿಬಿಟ್ರು. ಹಾಗಾಗಿ ಇದೀಗ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಬಂದರು, ಡೊನಾಲ್ಡ್ ಟ್ರಂಪ್ ಅವರಿಗೆ ಏನು ಕೆಲಸ? ಈ ಹಿಂದೆ ಅನೇಕ ಬಾರಿ ಭಾರತದ ಮತ್ತು ಪಾಕಿಸ್ತಾನದ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಬಂದು ಭಾರತದ ಮರ್ಯಾದೆಯನ್ನು ಹರಾಜು ಹಾಕಿದ್ರ ಜೊತೆಗೆ ಅಮೆರಿಕಕ್ಕೂ ಭಾರತಕ್ಕೂ ಏನು ಸಂಬಂಧ ಅನ್ನೋ ದೃಷ್ಟಿಯಲ್ಲಿ ಅನೇಕರು ಕೂಡ ಮಾತನಾಡಿದರು. ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಡೊನಾಲ್ಡ್ ಟ್ರಂಪ್ ಅವರು ಬಂದ ಕಾರಣ ಏನು? ಏನಾದರೂ ಯುದ್ಧ ವಿರಾಮ ಘೋಷಣೆ ಮಾಡಿದ್ರೆ ಅಥವಾ ಪಾಕಿಸ್ತಾನದ ಈ ಯುದ್ಧ ನೀತಿಯ ವಿರುದ್ಧ ಡೊನಾಲ್ಡ್ ಟ್ರಂಪ್ ಅವರು ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಿ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿದೆ ಎನ್ನುವಂಥ ಒಂದು ದೊಡ್ಡ ಆರೋಪ ಇದೀಗ ಕೇಳಿಬರ್ತಾ ಇದೆ. ಜೊತೆಗೆ ಮೋದಿಯವರ ಮೇಲೂ ಕೂಡ ಅನೇಕ ವಿಶ್ಲೇಷಕರು, ಅನೇಕ ಭಾರತೀಯ ರಾಜಕಾರಣಿಗಳು, ಅನೇಕ ಭಾರತೀಯ ಬರಹಗಾರರು ಕೂಡ ಮೋದಿಯವರ ವಿರುದ್ಧ ಸಿಡಿದೆದ್ದು ನಿಂತಿದ್ದಾರೆ. ಯಾವಾಗ ಭಾರತ POKವನ್ನು ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ನೀಡಿತು, ನಮ್ಮ ಸೈನಿಕರು ಅನೇಕ ರೀತಿಯ ಹೋರಾಟವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಯುದ್ಧವನ್ನು ಗೆಲ್ತೇವೆ ಎನ್ನುವ ನಿಟ್ಟಿನಲ್ಲಿ ಯಾಕೆ ಭಾರತ ಹಿಂಸರಿತ್ತು, ಯುದ್ಧದಿಂದ ಯಾಕೆ ಹಿಂಸರಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ ಅಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಹಾಗಾದರೆ ಭಾರತ ಯಾಕೆ ಕದನ ವಿರಾಮವನ್ನು ಒಪ್ಕೊಳ್ತು ಎನ್ನುವುದನ್ನು ನೋಡೋಕ್ಕಿಂತ ಮೊದಲು ಇದೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ವೀಕ್ಷಕರೇ, ಕಳೆದ 22ರಂದು ಮಂಗಳವಾರ ಪೆಹಲ್ಗಾಮ್ನ ದಾಳಿಯ ನಂತರ ಆದಂಥ ಒಂದು ಪ್ರಕ್ಷುಬ್ಧ ವಾತಾವರಣ ಇದೆಯಲ್ಲ, ಅಂದರೆ ಭಾರತ ಪಾಕಿಸ್ತಾನದ 9 ಉಗ್ರ ನೆಲೆಗಳನ್ನು ಉಡೇಶ್ ಮಾಡ್ತು. ಜೊತೆಗೆ ಇಡೀ ವಿಶ್ವವೇ ಭಾರತದ ಪಾಕಿಸ್ತಾನ ವಿರುದ್ಧ ತಿರುಗಿ ಬೀಳುವಂತೆ ಮಾಡ್ತು. ಯಾಕಂದರೆ 26 ಜನರನ್ನು ಬಲಿ ತೆಗೆದುಕೊಂಡ ಮೇಲೆ, ಭಾರತೀಯ ನಾಗರಿಕರನ್ನ ಬಲಿ ತೆಗೆದುಕೊಂಡ ಮೇಲೆ ಭಾರತ ಪಾಕಿಸ್ತಾನದ ವಿರುದ್ಧ ಅತ್ಯಂತ ಘೋರವಾದ ದಾಳಿಯನ್ನು ಮಾಡ್ತು ಮತ್ತು ಅದು ರಾಜತಾಂತ್ರಿಕ ದಾಳಿಯನ್ನು ಮಾಡ್ತು, ಜೊತೆಗೆ ಯುದ್ಧದ ದಾಳಿಯನ್ನು ಮಾಡ್ತು. ಹೀಗಾಗಿ ಪಾಕಿಸ್ತಾನ ಒಂದು ಕಡೆ ಸೋಲನ್ನು ಒಪ್ಕೊಂಡಿತ್ತು. ಅಂದರೆ ಗುರುವಾರ ನೈಟೇ ಕೂಡ ಸೇನಾ ಒಬ್ಬ ಅಧಿಕಾರಿಗಳು ಹೇಳ್ತಾರೆ, ನಾವು ಯುದ್ಧದಲ್ಲಿ ನಂಬಿಕೆ ಇಲ್ಲ, ನಾವು ಏನಾದರೂ ಶಾಂತಿ ಬಯಸ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಮರುಕ್ಷಣ ಅಲ್ಲಿಂದ ಟರ್ಕಿಯ 400-500 ಡ್ರೋನ್ಗಳು ನಮ್ಮ ಜಮ್ಮು ಕಾಶ್ಮೀರ, ಪೂಂಚ್ ಮತ್ತು ಉಧಂಪುರ್ ಕಡೆ ಬರ್ತದೆ ಮತ್ತು ಆ ಎಲ್ಲ ಡ್ರೋನ್ಗಳನ್ನು ಕೂಡ ನಮ್ಮ ಡಿಫೆನ್ಸ್ ಸಿಸ್ಟಮ್ ಅದನ್ನು ಹೊಡೆದೋಡಿಸುತ್ತೆ. ಅಂದರೆ ಸ್ಯಾಮ್ ಅಂತ ಹೇಳ್ತೇವೆ, ಸರ್ಫೇಸ್ ಟು ಏರ್ ಮಿಸೈಲ್ ಅಂತ ಹೇಳ್ತೇವೆ. ಇವೆಲ್ಲವೂ ಕೂಡ ಆ ಡ್ರೋನ್ಗಳನ್ನು ಹೊಡೆದು ಉರುಳಿಸಿತು. ಜೊತೆಗೆ ಭಾರತ ದಿನದಿಂದ ದಿನಕ್ಕೆ ಪಾಕಿಸ್ತಾನದ ದೊಡ್ಡ ದೊಡ್ಡ ನಗರಗಳ ಮೇಲೆ ಅಟ್ಯಾಕನ್ನು ಮಾಡ್ತು. ಅದರಲ್ಲೂ ಮುಖ್ಯವಾಗಿ ಎಲ್ಲಿ ಯಾವ ಜಾಗದಿಂದ ಡ್ರೋನ್ಗಳು ಬರ್ತಾವಲ್ಲ, ಯಾವ ಏರ್ ಬೇಸಿಂದ ಡ್ರೋನ್ಗಳನ್ನು ಉಡಾಯಿಸಲಾಗುತ್ತಲ್ಲ, ಆ ಏರ್ ಬೇಸನ್ನು ಟಾರ್ಗೆಟ್ ಮಾಡಿ ಭಾರತ ಆ ಎಲ್ಲ ಏರ್ ಬೇಸ್ಗಳನ್ನು ಧೂಳಿಪಟ ಮಾಡ್ತು. ಅದರಲ್ಲಿ ರಾವಲ್ಪಿಂಡಿ ಆಗಿರ್ಬೋದು, ಲಾಹೋರ್ ಆಗಿರ್ಬೋದು, ಇಸ್ಲಾಮಾಬಾದ್ ಆಗಿರ್ಬೋದು, ಕರಾಚಿ ಆಗಿರ್ಬೋದು, ಹೀಗೆ ಅನೇಕ ಏರ್ ಬೇಸ್ಗಳನ್ನ ಧ್ವಂಸ ಮಾಡ್ತು. ಅದರಲ್ಲೂ ಖಾನ್ ಏರ್ ಬೇಸ್ ಅಂತಿದೆಯಲ್ಲ, ಆ ಏರ್ ಬೇಸ್ ಅಂದರೆ ಮಿಲಿಟರಿ ಅತ್ಯಂತ ದೊಡ್ಡ ಏರ್ ಬೇಸ್ ಆಗಿರುತ್ತೆ. ಆ ಏರ್ ಬೇಸನ್ನು ದಾಳಿ ಮಾಡೋದ್ರ ಮುಖಾಂತರ ಇದೀಗ ಭಾರತ ದೊಡ್ಡ ಗೆಲುವನ್ನು ಪಡ್ಕೊಂಡಿತ್ತು. ಹಾಗಾಗಿ ಒಂದು ಮಾತಿತ್ತು, ಈ ಯುದ್ಧದಿಂದ ಹಾನಿಯಾದಂಥ ಒಂದು ಜಾಗ ಇದೆ, ಅದನ್ನು ಮತ್ತು ಮರುಸ್ಥಾಪನೆ ಮಾಡಬೇಕಂದ್ರೆ ಪಾಕಿಸ್ತಾನಕ್ಕೆ 16 ವರ್ಷ ಬೇಕಾಗುತ್ತೆ. ಆ ಲೆವೆಲಿಗೆ ಭಾರತ ಒಂದು ದೊಡ್ಡ ಮಟ್ಟದ ದಾಳಿಯನ್ನು ಮಾಡಿ ಪಾಕಿಸ್ತಾನ ಬಗ್ಗು ಬಡಿಯಿತು ಎನ್ನುವ ದೃಷ್ಟಿಯಲ್ಲಿ ಮಾತನಾಡಿತ್ತು, ಅಥವಾ ಅನೇಕ ಜನರು ಕೂಡ ಮಾತನಾಡಿದರು. ಆದರೆ ಅನೇಕ ರಾಷ್ಟ್ರಗಳು ಕೂಡ ಯುದ್ಧ ಸಂಧಾನಕ್ಕೆ ಬಂದಿದ್ದು, ಅದರಲ್ಲಿ ಚೀನಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಹೀಗೆ ರಷ್ಯಾ ಆಗಿರ್ಬೋದು, ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಬೈದು ಬುದ್ಧಿ ಹೇಳಿದರು, ನೀವು ಯುದ್ಧವನ್ನು ನಿಲ್ಲಿಸಬೇಕು, ಇಲ್ಲಾಂದರೆ ನಿಮ್ಮನ್ನು ಭಾರತ ಉಳಿಸಲು ಅನ್ನೋ ದೃಷ್ಟಿಯಲ್ಲಿ ಬುದ್ಧಿವಾದ ಮತ್ತು ನೇರವಾದ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದರೂ ಕೂಡ ಪಾಕಿಸ್ತಾನ ಇಬ್ಬಗೆಯ ನೀತಿಯನ್ನು ಮಾಡ್ತಾ ಇತ್ತು. ಅದೇನೆಂದರೆ, ಬೇರೆ ರಾಷ್ಟ್ರಗಳಿಗೆ ಹೆಲ್ಪ್ ಕೇಳ್ತಾ ಇತ್ತು. ಅದರಲ್ಲೂ ಅಮೆರಿಕಕ್ಕೆ ಪದೇ ಫೋನ್ ಮಾಡ್ತಿತ್ತು, ಚೀನಾಕ್ಕೆ ಪದೇ ಫೋನ್ ಮಾಡ್ತಿತ್ತು, ರಷ್ಯಾಗೆ ಪದೇ ಫೋನ್ ಮಾಡ್ತಿತ್ತು, ನೀವು ಎಂಟ್ರಿ ಆಗಬೇಕು, ನೀವು ಇಲ್ಲಿ ಮಧ್ಯಸ್ಥಿಕೆ ವಹಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಪದೇ ಮನವಿಯನ್ನು ಮಾಡ್ತಿತ್ತು. ಜೊತೆಗೆ ನಾವು ಯಾವುದಕ್ಕೆ ಹೆದರಿಲ್ಲ ಎನ್ನುವ ದೃಷ್ಟಿಯಲ್ಲಿ ನಾಟಕೀಯವಾಗಿ ಭಾರತದ ಮೇಲೆ ಡ್ರೋನ್ ಅಟ್ಯಾಕನ್ನು ಮಾಡ್ತಿತ್ತು. ಜೊತೆಗೆ ನಾವು ಭಾರತ ರಫೇಲ್ ಯುದ್ಧ ವಿಮಾನವನ್ನು ಹೊರದುಳಿಸಿದ್ವಿ ಎನ್ನುವ ಹೇಳಿಕೆಯನ್ನು ಕೊಡ್ತಿತ್ತು. ಜೊತೆಗೆ ನಾವು ಕೂಡ ಅಣ್ವಸ್ತ್ರ ದೇಶವಾಗಿದ್ದೇವೆ ಅನ್ನೋ ದೃಷ್ಟಿಯಲ್ಲಿ NCA ಒಂದು ಮೀಟಿಂಗನ್ನು ಮಾಡುತ್ತೆ, ಅಂದರೆ ನ್ಯಾಷನಲ್ ಕಮಾಂಡ್ ಅಥಾರಿಟಿ ಮೀಟಿಂಗನ್ನು ಮಾಡುತ್ತೆ. ಜೊತೆಗೆ ಬೇರೆ ದೇಶಗಳ ಜೊತೆಗೆ ಮಾತನಾಡಿ ನಮಗೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದಷ್ಟಲ್ಲಿ ಯುದ್ಧವನ್ನು ನಿಲ್ಲಿಸಬೇಕು, ಕದವನ್ನು ವಿರಾಮ ಹಾಕಲೇಬೇಕು ಅನ್ನೋದಷ್ಟಲ್ಲಿ ಪದೇ ಅಮೆರಿಕದ ಖಾಲಿ ಬೀಳ್ತಾನೆ ಇತ್ತು. ಆದರೆ ಇಲ್ಲಿ ಮಧ್ಯ ಆದದ್ದು ಏನಂದರೆ, ಯಾಕೆ ಕದನ ವಿರಾಮ ಘೋಷಣೆ ಆಯಿತು ಮತ್ತು ಯಾಕೆ ಕದನ ವಿರಾಮವನ್ನು ಪಾಕಿಸ್ತಾನ ಮುರಿತು ಎನ್ನುವುದು ಇದೀಗ ದೊಡ್ಡದಾದಂಥ ಒಂದು ಸತ್ಯ ಹೊರಗೆ ಬಂದಿದೆ. ಯಾಕಂದರೆ ಯಾವಾಗ IMFನಿಂದ ಪ್ರತಿ ವರ್ಷ ಪಾಕಿಸ್ತಾನ ಹಣವನ್ನು ಲೋನನ್ನು ಪಡೆಯುತ್ತೆ, ಈ ಸಲ ಕೂಡ $1.7 ಬಿಲಿಯನ್ ಹಣವನ್ನು ಲೋನ್ ಆಗಿ ಕೇಳಿತ್ತು. ಅದು ಕೂಡ ಮೇ 9ರಂದು ಆ ವೋಟಿಂಗ್ ಇತ್ತು. ಅದರಲ್ಲಿ ಪಾಕಿಸ್ತಾನಕ್ಕೆ ಲೋನ್ ಬೇಕೇ ಎನ್ನುವ ಒಂದು ಹಠವನ್ನು ತೊಡ್ತು. ಯಾಕಂದರೆ ಪಾಕಿಸ್ತಾನ ಹೇಳಿದೊಂದೇ, ನಮ್ಮ ದೇಶದ ಮೇಲೆ ಯುದ್ಧ ಆಗ್ತಿದೆ, ಇಂಥ ಸಂದರ್ಭದಲ್ಲಿ ನೀವು ಲೋನನ್ನು ತಿರಸ್ಕಾರ ಮಾಡಬಾರ್ದು. ಒಂದು ವೇಳೆ ನೀವು ಲೋನನ್ನು ತಿರಸ್ಕಾರ ಮಾಡಿದರೆ ನಮ್ಮ ಜನರು ಹಸುವಿಂದ ಸಾಯ್ತಾರೆ, ನಮ್ಮ ಆರ್ಥಿಕ ವ್ಯವಸ್ಥೆ ಹೋಗುತ್ತೆ, ನಮ್ಮ ಬಿಸ್ನೆಸ್ಗಳು ಕುಂಠಿತವಾಗುತ್ತೆ ಮತ್ತು ನಮ್ಮ
ನಮ್ಮ ದೇಶದ ಜನರು ಕುಡಿಲಿಕ್ಕೆ ನೀರಲ್ಲಿ ಸಾಕ್ತಾರೆ ಎನ್ನುವ ಒಂದು ವಾದವನ್ನು ಮುಂದಿಡ್ತು. ಅದಾದ ನಂತರ ಅಮೆರಿಕದ ಹೋಲ್ಡ್ ಇರುವಂಥ IMFನಲ್ಲಿ ಅಮೆರಿಕ ಹೇಳಿದ್ದು ಒಂದೇ, ನಿಮಗೆ ಲೋನ್ ಬೇಕಂದರೆ ಈಗ ಭಾರತ ಕೂಡ ನಿಮ್ಮ ವೋಟಿಂಗ್ನಿಂದ ದೂರ ಇಳಿದಿದೆ. ಭಾರತ ಅತ್ಯಂತ ವಿರೋಧವಾಗಿ ನಿಮ್ಮ ವಿರುದ್ಧ ಮತನ ಹಾಕಿದ. ಜೊತೆಗೆ ನಾವೇನಾದರೂ ಹಣವನ್ನು ಕೊಟ್ಟರೆ, IMF ಸಂಸ್ಥೆ ನಿಮಗೇನಾದರೂ ಲೋನನ್ನು ಕೊಟ್ಟರೆ $1.7 ಬಿಲಿಯನ್ ಹಣವನ್ನು ಕೊಟ್ಟರೆ ಅದು ಸರಿಸುಮಾರು ಒಂದು ಕಂತಿಗೆ 8,500 ಕೋಟಿ ಆಗುತ್ತೆ. ಅಷ್ಟು ಹಣವನ್ನು ಕೊಟ್ಟರೆ ನೀವು ಅದನ್ನು ಭಯೋತ್ಪಾದಕ ಚಟುವಟಿಕೆಗೆ ಬಯಸ್ತೀರಿ ಮತ್ತು ಭಾರತದ ವಿರುದ್ಧ ದಾಳಿ ಮಾಡಲಿಕ್ಕೆ ಅದನ್ನು ಉಪಯೋಗಿಸ್ಕೊಳ್ತೀರಿ ಅನ್ನೋ ದೃಷ್ಟಿಯಲ್ಲಿ ಭಾರತ ನಿಮ್ಮ ವಿರುದ್ಧ ತಿರುಗಿ ಬಿದ್ದಿದೆ. ಹಾಗಾಗಿ ನಾವು ಅದನ್ನು ಹಣವನ್ನು ಕೊಡಲಿಕ್ಕಾಗಲ್ಲ. ಒಂದು ವೇಳೆ ನಾವು ಹಣವನ್ನು ಕೊಡಲೇಬೇಕು ಎನ್ನುವ ದೃಷ್ಟಿಯಲ್ಲಿ ನೀವು ಪದೇ ಪದೇ ನಿಮ್ಮ ರಿಕ್ವೆಸ್ಟನ್ನು ಕಳಿಸಿದರೆ ಅದಕ್ಕೆ ನಮ್ಮದೊಂದು ಕಂಡೀಷನ್ ಇರುತ್ತೆ. ಅದೇನೆಂದರೆ, ಸ್ವತಃ ನೀವು ಯುದ್ಧದಿಂದ ಹಿಂಸರಿಬೇಕು. ಯುದ್ಧವನ್ನು ಮಾಡಲ್ಲ ಅಂದರೆ ನಿಮ್ಮ ಆರ್ಥಿಕ ವ್ಯವಸ್ಥೆ ಹಿನ್ನಡೆ ಇದೆ ಅಂದರೆ ನಾವು ಕೊಟ್ಟಂಥ ಹಣವನ್ನು ನೀವು ನಿಮ್ಮ ಜನರ ಊಟ ಒಪ್ಪತ್ತಿಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅಮೆರಿಕ ಕೂಡ ಒಂದು ಸವಾಲನ್ನು ಹಾಕುತ್ತೆ. ಹಾಗಾಗಿ ಅಮೆರಿಕದ ಸವಾಲಿಗೆ ಬಗ್ಗಿ ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಒಪ್ಕೊಳ್ಳುತ್ತೆ ಮತ್ತು ಭಾರತದಿಂದ ಯುದ್ಧವನ್ನು ಹಿಂಸರಿದು ತಾನು ಅಟ್ಯಾಕ್ ಮಾಡಲ್ಲ ಎನ್ನುವ ದೃಷ್ಟಿಯಲ್ಲಿ ತಾನು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೇನೆ. ಅಮೆರಿಕಕ್ಕೆ ಥ್ಯಾಂಕ್ಸ್, ರಷ್ಯಾಕ್ಕೆ ಥ್ಯಾಂಕ್ಸ್, ಚೀನಾಕ್ಕೆ ಥ್ಯಾಂಕ್ಸ್ ಎನ್ನುವ ದೃಷ್ಟಿಯಲ್ಲಿ ಟ್ವೀಟ್ ಮಾಡುತ್ತೆ ಮತ್ತು ಈ ಎರಡೂ ದೇಶಗಳ ವಿದೇಶಾಂಗ ಕಾರ್ಯದರ್ಶಿಗಳು ಕೂಡ ಮಾತನ್ನು ಆಡಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡುತ್ತೆ. ಆದರೆ ಅದೇ ಟೈಮಲ್ಲಿ ಭಾರತ ಕೂಡ ನಮ್ಮ ವಿದೇಶಾಂಗ ಸಚಿವರಾದಂಥ ಜಯಶಂಕರ್ ಅವರಿಗೆ ಕಾಲ್ ಮಾಡಿ ಹೇಳುತ್ತೆ, ನೀವು 12 ತನಕ ವೇಟ್ ಮಾಡಿ, ಮತ್ತೊಂದು ಸುತ್ತಿನ ಮಾತುಕತೆ ಆಡುವ, ಆ ಮಾತುಕತೆಯ ಫಲಪ್ರಯೋಜನವನ್ನು ನೋಡುವ, ಅಲ್ಲಿಯ ತನಕ ನೀವು ಸ್ವಲ್ಪ ಸುಮ್ಮನೆ ಒಂದು 2 ದಿನಗಳ ಕಾಲ ಆದರೂ ನೀವು ಕದನ ವಿರಾಮವನ್ನು ಘೋಷಣೆ ಮಾಡಬೇಕೆಂಬ ದೃಷ್ಟಿಯಲ್ಲಿ ಪದೇ ಪದೇ ರಿಕ್ವೆಸ್ಟ್ ಮಾಡಿಕೊಂಡಾಗ ನಮ್ಮ ವಿದೇಶಾಂಗ ಸಚಿವರು ಮೋದಿಯವರ ಕ್ಯಾಬಿನೆಟ್ಗೆ ತಂದು ಮನವಿ ಮಾಡ್ಕೊಳ್ತಾರೆ. ಜೊತೆಗೆ ಅದನ್ನು ಪ್ರಸ್ತಾಪ ಮಾಡಿದಾಗ ಅಮೆರಿಕ ಹೇಳಿದ ಮಾತಿಗೆ ಒಂದು ಗೌರವವನ್ನು ಕೊಟ್ಟು 2 ದಿನ ಯುದ್ಧವನ್ನು ನಿಲ್ಲಿಸುವ. ಒಂದು ವೇಳೆ ಅವರು ನಮ್ಮ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಮತ್ತೆ ನಮ್ಮ ಮೇಲೆ ದಾಳಿ ಮಾಡಿದರೆ ಆವಾಗ ಅಮೆರಿಕದ ಮಾತಿಗೆ ನಾವು ಬೆಲೆ ಕೊಟ್ಟಂಗೂ ಆಯಿತು ಮತ್ತು ಅಮೆರಿಕ ಮಾಡಿದ ತಪ್ಪಿಗೆ ಅರಿವಾಗಿ ನಾವು ನೇರವಾಗಿ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡಬಹುದು ಅನ್ನೋ ದೃಷ್ಟಿಯಲ್ಲಿ ಮತ್ತು ಇಡೀ ವಿಶ್ವಕ್ಕೆ ಗೊತ್ತಾಗಬೇಕು ನಾವು ಕದನ ವಿರಾಮವನ್ನು ಒಪ್ಕೊಂಡಿದ್ರೂ ಕೂಡ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ನಮ್ಮ ಮೇಲೆ ದಾಳಿಯನ್ನು ಮಾಡ್ತಿದೆ ಎನ್ನುವ ಸಾಕ್ಷ್ಯನ ಇಟ್ಟು ಪಾಕಿಸ್ತಾನವನ್ನು ಉಡಾಯಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಒಪ್ಕೊಂಡಿತ್ತು. ಅದಾದ ಮರುಕ್ಷಣ ಪಾಕಿಸ್ತಾನದ ಅಧ್ಯಕ್ಷರು ಅಂದರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದಂಥ ಶೆಹಬಾಜ್ ಶರೀಫ್ ಅವರು ಒಂದು ಸ್ವಲ್ಪ ರಿಲೀಫ್ ಆಗಿತ್ತು. ಅವ್ರು ಹೇಳಿಕೆ ಏನೇ ಕೊಡಲಿ, ನಾವು ರಫೇಲ್ನ ಹೊಡೆದಾಕಿದ್ದೇವೆ, ನಾವು ಶಕ್ತಿಯುತ ಆಗಿದ್ದೇವೆ ಮತ್ತು ನಾವು ಒಂದು ರೀತಿಯಲ್ಲಿ ಗೆಲುವನ್ನು ಸಾಧಿಸಿದ್ದೇವೆ ಅನ್ನುವಂಥ ಒಂದು ಉತ್ತರವನ್ನು ಕೊಡ್ತಾರೆ. ಆದರೆ ಅದರ ಹಿಂದಿನ ರೀತಿ ಅಂದರೆ ಅವರಿಗೆ 8,500 ಕೋಟಿಯಷ್ಟು ಸಾಲ ಬೇಕಾಗಿರುತ್ತೆ IMFನಿಂದ. ಹಾಗಾಗಿ ಅಮೆರಿಕ ಹೇಳಿದ ಮಾತಿಗೆ ಒಪ್ಕೊಳ್ಳುತ್ತೆ. ಆದರೆ ಈ ಮಾತುಕತೆ ಇದೆಯಲ್ಲ, ಅಮೆರಿಕದ ಅಧ್ಯಕ್ಷರು ಮತ್ತು ಪಾಕಿಸ್ತಾನ ಪ್ರಧಾನಮಂತ್ರಿಯ ನಡುವೆ ಆದಂಥ ಮಾತುಕತೆ ಸ್ವತಃ ಕದನ ವಿರಾಮವಾಗಿತ್ತು. ಆದರೆ ಯಾಕೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತು ಅಂದರೆ, ಶುಕ್ರವಾರ ಸಾಯಂಕಾಲ ಕದನ ವಿರಾಮದ ಮಾತಾಗುತ್ತೆ. ಅದು ಜಾರಿಗೆ ಬಂದಿದ್ದು ನಿನ್ನೆ ಸಾಯಂಕಾಲ 7ರಿಂದ 8 ಗಂಟೆ ಸುಮಾರಿಗೆ ಜಾರಿಯಾಗುತ್ತೆ. ಅಂದರೆ ಎರಡೂ ದೇಶಕ್ಕೆ ವಿದೇಶಾಂಗ ಸಚಿವರು ಮಾತುಕತೆ ಆಡಿ ಇನ್ನು ಮುಂದೆ ನಾವು ಯುದ್ಧವನ್ನು ಮಾಡಬಾರ್ದು, ಮೇ 12 ತನಕ ಯುದ್ಧವನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಬ್ಬರು ಕೂಡ ಮಾತಾಡ್ತಾರೆ. ಆದರೆ ಅದಾದ ಮರುಕ್ಷಣವೇ ಕೂಡ ಯುದ್ಧ ಆಗುತ್ತೆ. ಅದೇ ಈಗ ಟ್ವಿಸ್ಟ್ ಇರುವಂಥದ್ದು, ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅಮೆರಿಕದ ಜೊತೆ ಮಾತನಾಡಿ ಯುದ್ಧ ನಿಲ್ಲಿಸುವಂತೆ ಮನವಿ ಮಾಡಿ ಕದನ ವಿರಾಮಕ್ಕೆ ಒಪ್ಪಿಕೊಂಡ ನಂತರ ಯಾಕೆ ಮತ್ತೆ ಪಾಕಿಸ್ತಾನ ಸೇನೆ ಭಾರತ ವಿರುದ್ಧ ತಿರುಗಿಬಿತ್ತು ಎನ್ನುವುದು ಇದೀಗ ಕುತೂಹಲವಾಗಿ ಉಳಿದಿಲ್ಲ. ಯಾಕಂದರೆ ಆ ಕದನ ವಿರಾಮ ಘೋಷಣೆಯಾಗಿದ್ದು ಸ್ವತಃ ಪಾಕಿಸ್ತಾನದ ರಕ್ಷಣಾ ಮುಖ್ಯಸ್ಥರಾದಂಥ ಆಸಿಫ್ ಮುನೀರ್ ಅವರಿಗೆ ಇಷ್ಟ ಇರಲಿಲ್ಲ. ಅವರು ಭಾರತದ ಮೇಲೆ ದಾಳಿ ಮಾಡಲಿಕ್ಕೆ ಪದೇ ಪದೇ ಹೊಂಚನೆ ಹಾಕ್ತಿದ್ರು ಮತ್ತು ಕುತಂತ್ರ ಬುದ್ಧಿಗಳ ಮುಖಾಂತರ ಟರ್ಕಿ ವಿಮಾನಗಳನ್ನು ತಂದರೂ ಕೂಡ ರಾಜಕೀಯವಾಗಿ ತಂದರೂ ಕೂಡ ಅದನ್ನು ಉಪಯೋಗಿಸ್ಕೊಂಡು ಅದಕ್ಕೆ ಹಂತವಾಗಿರುತ್ತೆ. ಒಂದೇ ಸಲ 600ರಿಂದ 700 ಡ್ರೋನ್ಗಳನ್ನು ಒಂದೇ ಸಮನೆ ಭಾರತ ವಿರುದ್ಧ ಅಟ್ಯಾಕ್ ಮಾಡಿ ಎಲ್ಲ ಡ್ರೋನ್ಗಳನ್ನು ಖಾಲಿ ಆಗುತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೂ ಅರಿವಿರುತ್ತೆ, ನಮ್ಮ ಹತ್ರ ಬೇರೆ ಬೇರೆ ಸಲಕರಣೆಗಳೆಲ್ಲ ಎಲ್ಲವೂ ಕೂಡ ಖಾಲಿ ಆಗ್ತಾ ಬಂದಿದೆ. ನಮ್ಮ ಹತ್ರ 155 cm ಸೆಲ್ಸ್ ಇಲ್ಲ, 120 mm ದಾಳಿ ಮಾಡುವಂಥ ಆ ಸೆಲ್ಸು ಇಲ್ಲ. ಹಾಗಾಗಿ ನಮ್ಮ ಸೇನೆ ಯುದ್ಧವನ್ನು ಮಾಡಿದ್ರೆ ಕೇವಲ 2ರಿಂದ 3 ದಿನದಲ್ಲಿ ನಮ್ಮ ಬುಲೆಟ್ಸ್ ಎಲ್ಲ ಖಾಲಿ ಆಗುತ್ತೆ, ನಮ್ಮ ಸೆಲ್ಸ್ ಎಲ್ಲ ಖಾಲಿ ಆಗುತ್ತೆ ದೃಷ್ಟಿಯಲ್ಲಿ ಪಾಕಿಸ್ತಾನದ ಪ್ರಧಾನಿ ಅಮೆರಿಕಕ್ಕೆ ಒಪ್ಪಿಸಿ ಅಮೆರಿಕಕ್ಕೆ ಮನವಿ ಮಾಡಿ ಭಾರತ ಜೊತೆ ಮಾತುಕತೆ ಆಡಿ ಕದನ ವಿರಾಮಕ್ಕೆ ಮುಂದಾದರೆ ಅದೇ ದೇಶದ ರಕ್ಷಣಾ ಮುಖ್ಯಸ್ಥರಾದಂಥ ಆಸಿಫ್ ಮುನೀರ್ ಅವರು ಪಾಕಿಸ್ತಾನದ ಅಧ್ಯಕ್ಷರ ಮಾತನ್ನು ಕೇಳಿದೆ, ಪಾಕಿಸ್ತಾನದ ಪ್ರಧಾನಮಂತ್ರಿ ಮಾತನ್ನು ಕೇಳಿದೆ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ರಾಜಸ್ಥಾನ ಆಗಿರ್ಬೋದು, ಜೈಸಲ್ಮೇರ್ ಆಗಿರ್ಬೋದು, ಪೂಂಚ್ ಆಗಿರ್ಬೋದು, ಹೀಗೆ ಅನೇಕ ನಮ್ಮ ಜಮ್ಮು ಕಾಶ್ಮೀರದ ಸ್ಥಳದಲ್ಲಿ ಯುದ್ಧವನ್ನು ಮಾಡುತ್ತೆ, ಡ್ರೋನ್ನ ಹಾರಿಸುತ್ತೆ. ಹಾಗಾಗಿ ಭಾರತ ರಾತ್ರಿ 3 ಗಂಟೆಗೆ ಮತ್ತೊಮ್ಮೆ ಪಾಕಿಸ್ತಾನ ಮೇಲೆ ದಾಳಿ ಮಾಡುವಂಥ ಸಂಭವ ಆಗುತ್ತೆ. ಜೊತೆಗೆ ಇವೆಲ್ಲವನ್ನು ನೋಡ್ತಾ ಇದ್ದರೆ
ಭಾರತಕ್ಕೆ ಒಂದು ಸಾಕ್ಷಿ ಸಿಕ್ಕಿದೆ, ಭಾರತಕ್ಕೆ ಒಂದು ಗುರಿ ಸಿಕ್ಕಿದೆ. ಯಾಕಂದರೆ ಅಮೆರಿಕ ಹೇಳಿದಂತೆ ನಾವು 2 ದಿನಗಳ ಕಾಲ ಈಗ ಯುದ್ಧವನ್ನು ನಿಲ್ಲಿಸಿದ್ವಿ. ಆದರೆ ಪಾಕಿಸ್ತಾನ ಅಮೆರಿಕ ಮಾತಿಗೂ ಬೆಲೆ ಕೊಡದೆ ಅಮೆರಿಕದ ಮಾತನ್ನು ತಿರಸ್ಕಾರ ಮಾಡಿ ಅಲ್ಲಿನ ಸೇನೆ ನಮ್ಮ ಮೇಲೆ ದಾಳಿ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಯಾವ ದೇಶದ ಮಾತನ್ನು ಕೇಳಲ್ಲ, ಯಾವ ದೇಶದ ಮಧ್ಯಸ್ಥಿಕ್ಕೂ ಬೇಡ ಎನ್ನುವ ದೃಷ್ಟಿಯಲ್ಲಿ ಇದೀಗ ಭಾರತ ಮತ್ತೊಂದು ಯುದ್ಧಕ್ಕೆ ಸಜ್ಜಾಗಿದೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ಮೋದಿಯನ್ನು ಪದೇ ಪದೇ ಬೈತಾ ಇರುವಂಥ ವ್ಯಕ್ತಿಗಳಿಗೆ ಇದೀಗ ದೊಡ್ಡ ಆಹಾರ ಸಿಕ್ಕಿದಂತಾಗಿದೆ. ಯಾಕಂದರೆ ಯುದ್ಧವನ್ನು ಗೆಲ್ಲುವ ನಿಟ್ಟಿನಲ್ಲಿ ಭಾರತ ಒಂದು ಹೆಜ್ಜೆನ ಮುಂದಿಟ್ಟಿತ್ತು. ಆದರೆ ಸಡನ್ ಆಗಿ ಅಮೆರಿಕದ ಎಂಟ್ರಿಯಿಂದ ಭಾರತ ಕೂಡ ಯುದ್ಧದಿಂದ ಹಿಂಸರಿತ್ತು. ಆದರೆ ನರೇಂದ್ರ ಮೋದಿಯವರು ಯಾವುದೇ ಕಾರಣಕ್ಕೂ ಕೂಡ ತಾವು ಯುದ್ಧದಿಂದ ಹಿಂದೆ ಸರಿದಿದ್ದೀವಿ ಎನ್ನುವ ಮಾತನಾಡಿರಲಿಲ್ಲ. ಜೊತೆಗೆ ಕದನ ವಿರಾಮವನ್ನು ಒಪ್ಕೊಂಡಿದ್ದೀವಿ ಅನ್ನುವಂಥ ಮಾತು ಕೂಡ ಹೇಳಿರಲಿಲ್ಲ. ಇವೆಲ್ಲವನ್ನು ನೋಡ್ತಾ ಇದ್ರೆ ಯಾವಾಗ 4-5 ದಿನದಿಂದ ಯುದ್ಧ ಆಗ್ತಾ ಇರುವ ಸಂದರ್ಭದಲ್ಲಿ ನಮ್ಮ ರಕ್ಷಣಾ ಇಲಾಖೆಯನ್ನು ಹೊಗಳಿ ಟ್ವೀಟ್ ಮಾಡಿದಂಥ ಅನೇಕ ಭಾರತೀಯರು ಈಗ ಮೋದಿಯವರ ವಿರುದ್ಧ ತಿರುಗಿಬೀಳಲಿಕ್ಕೆ ಒಂದು ಒಳ್ಳೆಯ ಕಾರಣ ಸಿಕ್ಕಿದೆ. ಯಾಕಂದರೆ ಈ ವಿರೋಧಿಗಳು ಯಾವತ್ತೂ ಕೂಡ ಮೋದಿ ವಿರೋಧಿನೇ ಆಗಿರುತ್ತಾರೆ. ಯಾಕಂದರೆ ಅವರಿಗೆ ಮೋದಿಯ ಒಂದು ಬೆಳವಣಿಗೆ ಆಗಿರ್ಬೋದು, ಭಾರತ ಬೆಳವಣಿಗೆ ಸಹಿಸಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಹಾಗಾಗಿ ಯಾವಾಗ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತಲ್ಲ, ಯುದ್ಧವನ್ನು ಸಾಧಿಸಿ ಆಲ್ಮೋಸ್ಟ್ ಗೆಲ್ಲುವ ಹಂತಕ್ಕೆ ಬಂದಾಗಲೂ ಕೂಡ ಭಾರತದ ನಿವಾಸಿಗಳಂತ ಅನೇಕರು, ಅಂದರೆ BJPಯನ್ನು ವಿರೋಧ ಮಾಡ್ತಿದ್ದಂಥ ಅನೇಕರು ರಕ್ಷಣಾ ಇಲಾಖೆಯನ್ನು ಹೊಗಳು ಬರೆದಿದ್ರು ಹೊತ್ತು ಮೋದಿಯ ದಿಟ್ಟತನ ಎನ್ನುವ ದೃಷ್ಟಿಯಲ್ಲಿ ಯಾವುದೇ ಒಂದು ಟ್ವೀಟನ್ನು ಮಾಡಿರಲಿಲ್ಲ. ಆದರೆ ಯಾವಾಗ ಕದನ ವಿರಾಮಕ್ಕೆ ಒಪ್ಕೊಂಡ ನಂತರ ಮೋದಿಯವರನ್ನು ಹಾದಿ ಬೀದಿಯಲ್ಲಿ ಬೈತಾ ಇದ್ದಾರೆ, ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಜೊತೆಗೆ ಇಂದಿರಾ ಗಾಂಧಿಯವರನ್ನು ಮತ್ತೆ ಮುನ್ನೆಲೆಗೆ ತಂದು 93 ಸೈನಿಕರನ್ನು ಹಿಡಿದಿಟ್ಕೊಂಡಂಥ ಗಟ್ಟಿಗಿತ್ತಿ ಯಾರಾದರೂ ಇದ್ದರೆ ಅದು ಇಂದಿರಾ ಗಾಂಧಿಯವರು. ಹಾಗಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಲ್ಲ, ಅದು ನಮ್ಮ ದೇಶದ ಪ್ರಧಾನಮಂತ್ರಿ ಅಂದರೆ ಅದು ಅಮೆರಿಕದ ದೊಡ್ಡಣ್ಣರಾದಂಥ ಡೊನಾಲ್ಡ್ ಟ್ರಂಪ್ ಅವರು. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಹೇಳ್ತಾರಲ್ಲ ಅದನ್ನು ಮೋದಿಯವರು ಕೇಳ್ತಾರೆ ಅನ್ನುವ ದೃಷ್ಟಿಯಲ್ಲಿ ಒಂಥರ ಈ ಟೀಕಿಸುವ ದೃಷ್ಟಿಯಲ್ಲಿ ಅನೇಕರು ಟ್ವೀಟ್ ಮಾಡ್ತಾ ಇದ್ದಾರೆ. ಆದರೆ ಕದನ ವಿರಾಮಕ್ಕೆ ಯಾಕೆ ಪಾಕಿಸ್ತಾನ ಜೋತ್ ಬಿತ್ತಂದರೆ ಪಾಕಿಸ್ತಾನಕ್ಕೆ ಸದ್ಯವಾಗಿ 8,500 ಕೋಟಿಯಷ್ಟು ಸಾಲ ಬೇಕಾಗಿರುತ್ತೆ. ಹಾಗಾಗಿ ಆ ಸಾಲವನ್ನು ಪಡೆದುಕೊಳ್ಳೋ ದೃಷ್ಟಿಯಲ್ಲಿ ಕುತಂತ್ರ ಬುದ್ಧಿಯಾದಂಥ ಪಾಕಿಸ್ತಾನ ಅಮೆರಿಕದ ಮೊರೆ ಹೋಗಿ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟರೂ ಕೂಡ ಅಲ್ಲಿನ ಒಂದು ವೈರುಧ್ಯ, ಅಲ್ಲಿನ ಒಳತಂತ್ರ, ಅಲ್ಲಿನ ಒಳ ಜಗಳ ಮತ್ತು ಅಲ್ಲಿನ ಬಿಕ್ಕಟ್ಟು ಇದೀಗ ಪಾಕಿಸ್ತಾನವನ್ನು ಹೊರಗೆ ಜಗತ್ತಿಗೆ ಬೆತ್ತಲೆಯಾಗಿಸಿದೆ. ಹೀಗಾಗಿ ಭಾರತ ಅಂದುಕೊಂಡಂತೆ ಕದನ ವಿರಾಮ ಬೇಡ ಆಗಿದ್ರೂ ಕೂಡ ಅಮೆರಿಕದ ಮಾತಿಗೆ ತಲೆಬಾಗಿ ಕದನ ವಿರಾಮಕ್ಕೆ ಒಪ್ಕೊಂಡಿತ್ತು. ಆದರೆ ಇದೀಗ ಯಾವುದೇ ಕಾರಣಕ್ಕೂ ಕೂಡ ಬೇರೆ ದೇಶದ ಮಧ್ಯಸ್ಥಿಕೆ ಇರಬಾರ್ದು, ಅದರಲ್ಲೂ ಪಾಕಿಸ್ತಾನದಂಥ ಕುತಂತ್ರ ಬುದ್ಧಿಯನ್ನು ಯಾರೂ ಕೇಳಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇದೀಗ ಮತ್ತೆ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ. ಏನೇ ಆಗಲಿ ಮೋದಿ ವಿರೋಧಿಗಳಿಗೆ 1-2 ದಿನ ಒಳ್ಳೆಯ ಆಹಾರ ಸಿಕ್ಕಿದೆ. ಆ ಒಳ್ಳೆಯ ಆಹಾರವನ್ನು ತಿಂದು ಅವರು ಖುಷಿ ಪಡಲಿ ಅನ್ನೋದು ಇದೀಗ BJP ಕಡೆಯಿಂದ ಬರ್ತಿರುವಂಥ ಮಾತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.